ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರು ದೆಹಲಿಯಲ್ಲಿ ನಡೆದ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇಶದ ರಾಜಧಾನಿ ದೆಹಲಿಯಲ್ಲಿ ದೆಹಲಿ ಕನ್ನಡ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಶ್ರೀ ಬಸವೇಶ್ವರ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಜಯಂತಿ ಸಮಾರಂಭದಲ್ಲಿ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರನ್ನ ಕಾರ್ಯಕ್ರಮದ ಆಯೋಜಕರು ಸನ್ಮಾನಿಸಿದರು. ನಾನು ಬಂದಿರಲಿಲ್ಲ ಯಾವತ್ತು, ಇದೇ ಫಸ್ಟ್ ಟೈಮು. ಈ ಬಸವಣ್ಣನ ಹೆಸರಲ್ಲಿ ಬಸವ ಜಯಂತಿ ಕರ್ನಾಟಕದಲ್ಲಿ ಮೂಲೆಯಲ್ಲೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಅದಕ್ಕೊಂದು ದಿವಸ ಇಡೀ ರಾಜ್ಯ ಸರ್ಕಾರ ರಜಾ ಘೋಷಣೆ ಮಾಡಿ ಕಾರ್ಯಕ್ರಮ ನಡೆಸ್ತದೆ. ಆ ಕಾರ್ಯಕ್ರಮನ ನಾನು ಈ ದೆಹಲಿ ಕರ್ನಾಟಕದಲ್ಲಿ ನಡೆಸ್ತಾ ಇರೋದು ನೋಡಿ ಖುಷಿ ಆಯಿತು. ಈ ಕಾರ್ಯಕ್ರಮ ಬಸವಣ್ಣವರ ಮತ್ತು ಅಕ್ಕಮಹಾದೇವಿಯವ್ರನ್ನ ನೆನಪು ಮಾಡಿಕೊಂಡು ಅವ್ರ ಜಯಂತಿ ಕಾರ್ಯಕ್ರಮ ನಡೆಸ್ತಾ ಇರುವಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಸಂಘದ ಅಧ್ಯಕ್ಷರಾದ ರೇಣುಕುಮಾರ್ ಅವರೇ ಹಾಗೂ ರಾಧಾಕೃಷ್ಣ ಅವರೇ, ಭೂಮಿ ಅವರೇ, ಎಲ್ಲ ವೇದಿಕೆ ಬರೋ ಗಣ್ಯರೇ ಹಾಗೂ ಇಲ್ಲಿರೋರೆಲ್ಲ ಚಿಕ್ಕವರೇನಲ್ಲ, ಎಲ್ಲ ದೊಡ್ಡವ್ರ ಮನೆಯವರೇ. ಆದರೆ ಅಧಿಕಾರ ಸಿಕ್ತಾಗ ಮೇಲ್ ಕೂತಿರ್ತಾರೆ ಎಲ್ಲ ದೆಹಲಿ ಕನ್ನಡದ ಎಲ್ಲ ಕನ್ನಡಿಗರು. ನಾನು ಕೂತಿದ್ದಾಗ ಒಂದು ಖುಷಿಯಾದ ವಿಚಾರ ಒಂದು ಹೇಳಬೇಕು. ನಾನು ಹೇಳಿದೆ ನಾರಾಯಣ ಅವ್ರ ಹತ್ರ, ಭೂಮಿಯವರದ್ದು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ರು. ಆ್ಯಕ್ಚುಲಿ ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ದಂಗೆ ಆಯ್ತೈತೆ. ಯಾಕೆ ಅಂದರೆ ನೀವು ದೊಡ್ಡವರೆಲ್ಲ ಪಾಪ ಅಲ್ಲಿಂದ ಮದುವೆಯಾಗಿ ಬಂದಿದ್ದೀರಿ, ಹಂಗಾಗಿ ಕನ್ನಡ ನಿಮಗೆ ಸೌಲಭ್ಯವಾಗಿ ಬರುತ್ತೆ. ಆ ಮಕ್ಕಳಿಗೆ ವಚನಗಳ ಬಗ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಪ್ರತಿಯೊಂದನ್ನು ತಪ್ಪಾಗ್ದಂಗೆ ಅವು ಹೇಳ್ತಾ ಇದ್ದದ್ದು ನೋಡೇ ಖುಷಿಯಾಗಿ ಆ ವಿಚಾರ ಹೇಳ್ತಾ ಇರೋದು. ಖಂಡಿತವಾಗಿ ಆ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಮುಂದೆ ದೆಹಲಿಯಲ್ಲಿ ಕನ್ನಡ ಉಳ್ಕೋತದೆ. ಹೇಳಿದ್ರು ನಮ್ಮ ಅಧ್ಯಕ್ಷರು 3 ಎಕರೆ ಜಾಗನೂ ಇದೆ ಸರ್ ಶಾಲೆ ಕಟ್ಟಕ್ಕೆ, ಆರ್ಟ್ ಆಫ್ ಸಿಟಿ ಹಿಂದೆ ಪುಣ್ಯಾತ್ಮರು ಮಾಡಿದ್ದಾರೆ. ನಾನು ಕೇಳಿದೆ, ಈ ಆಡಿಟೋರಿಯಂ ಏನಾದ್ರು ಬಾಡಿಗೆ ತಗೊಂಡಿದ್ದೀರ ಅಧ್ಯಕ್ಷರಿಂದ? ಇಲ್ಲ, ಖಂಡಿತ ಇಲ್ಲ. ಹಿಂದೆ ತುಂಬ ಕಷ್ಟಪಟ್ಟು ಈ ಜಾಗ ಮಾಡಿಕೊಟ್ಟವ್ರೆ. ಅದು ಉಳಿಸೋಂಥ ಕೆಲಸ ನಮ್ಮ ಕೈ ಕೊಟ್ಟಿದ್ದಾರೆ, ಮಾಡ್ತಾ ಹೋಗ್ತೀವಿ. ಖಂಡಿತವಾಗ್ಲೂ ನೀವೆಲ್ಲ ಸಾಕಾರ ಮಾಡಿದ್ದವ್ರೆ. ನಾನು KMF ವತಿಯಿಂದ ಈ ಮಂಡ್ಯ ಹಾಲು ಒಕ್ಕೂಟದ ಡೈರೆಕ್ಟರ್ ಆಗಿದ್ದೀನಿ. ನಿಮ್ಮ ದೆಹಲಿಯಲ್ಲಿ ಏನಿದ್ದೀರಿ ನಮ್ಮ ಕನ್ನಡಿಗರು, ನಂದಿನಿ ಏನು ಅಂತ ನಿಮಗೆಲ್ಲ ಗೊತ್ತು. ಆ ನಂದಿನಿ ಹಾಲನ್ನು ತಲುಪಿಸೋಂಥ ಕಾರ್ಯಕ್ರಮ 1.5 ವರ್ಷದಿಂದ ನಮ್ಮ ಮಂಡ್ಯಕ್ಕೆ KMF ಕಡೆಯಿಂದ ನಮಗೆ ಸಂಪೂರ್ಣವಾಗಿ 3 ರಾಜ್ಯಗಳನ್ನ ಕೊಟ್ಟಿದ್ದಾರೆ, ದೆಹಲಿ, ಹರಿಯಾಣ ಮತ್ತು ಉತ್ತರ ಪ್ರದೇಶ. ಆ ಕಾರ್ಯಕ್ರಮ ಶುರುವಾಗಿ 1.5 ವರ್ಷ ಆದರೂ ಸ್ವಲ್ಪ ಕುಂಠಿತ ಸಾಗ್ತಾ ಇತ್ತು. ಹಾಗಾಗಿ ಮೂಲೆಯಲ್ಲೂ ತಲುಪಿಸ್ಬೇಕು, ಪ್ರತಿಯೊಬ್ಬರ ಹತ್ರ ಹೋಗ್ಬೇಕು ಅಂತೇಳಿ ನಾವು ಸತತವಾಗಿ ಬೆಳಿಗ್ಗೆ ಸಂಜೆ, ಯಾಕೆಂದರೆ ಇದೆಲ್ಲ ಅಮೂಲ್ಯ ಮದರ್ ಡೈರಿ ಹಿಂದಿಂದು ನಿಮ್ಮ ಹತ್ರದಲ್ಲಿರೋಂಥ ಹಾಲಿನ ಉತ್ಪನ್ನ. ನಮ್ಮ ನಂದಿನಿ ತುಪ್ಪ ಒಂದು ಇಷ್ಟಪಡ್ತಿದ್ರಿ, ಹಾಲು ಇಲ್ಲಿ ಗಂಟೆ ಬರೋಕ್ಕಾಗಿರಲಿಲ್ಲ. 1 ವರ್ಷದಿಂದ ತಲುಪಿದ ಮೇಲೆ ಈಗ ಒಂದು 30,000 ಲೀಟ್ರನ್ನ ತಲುಪಿದ್ದೀವಿ ಮಾರಾಟದಲ್ಲಿ. ಇನ್ನು ಸದ್ಯದಲ್ಲೇ ಎಲ್ಲ ನಮಗೆ ಬರ್ತಾ ಇರೋಂಥ ಡಿಮ್ಯಾಂಡ್ಸಲ್ಲಿ ತುಂಬ ಹೋಟೆಲ್ಸ್ ಅವರು ಏನು ಕನ್ನಡಿಗರ ಹೋಟ್ಲು ನಮ್ಮ ಸುಮಾರು ಕಡೆ ಹೋಗಿದ್ದು, ಶರವಣ ಭವನ್ ಸೈಡಲ್ಲಿ ಹೋಗಿದ್ದು, ತುಂಬ ಹೋಟ್ಲುಗಳು ಅವರು ಹೇಳಿದ್ರು ಖಂಡಿತ ನಾವು ತಗೋತೀವಿ. ನಂದಿನಿ ಬಗ್ಗೆ ನಮ್ಗೆ ಒಲವಿದೆ, ಕೌ ಮಿಲ್ಕಿಗೆ ಡಿಮ್ಯಾಂಡ್ ಇದೆ, ಕೊಡಿ. ಹಸುವಿನ ಹಾಲು ಮಕ್ಕಳಿಗೆ ಒಳ್ಳೆಯದು, ಮತ್ತು ಹಸು ಹಾಲು ಕುಡಿದ್ರೆ ಫ್ಯಾಟ್ ಕಮ್ಮಿ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ವಿಚಾರ. ಎಮ್ಮೆಗಿಂತ ಇಲ್ಲೆಲ್ಲ ಬಫೆಲೋ ಮಿಲ್ಕ್ ಜಾಸ್ತಿ ಇಷ್ಟಪಡ್ತೀವಿ, ಎಮ್ಮೆ ಅಲ್ಲ. ಅದ್ರ ವಿಚಾರವಾಗಿ 2 ಮಾತಾಡಬೇಕು ಅಂತ ಅಷ್ಟೇ ಕೇಳಿದ್ದೀನಿ. ನೀವು ಇಲ್ಲದೆ ನಂದಿನಿ ಇಲ್ಲ. ಎಲ್ಲ ರೈತರಿಗೋಸ್ಕರ ಮಾಡಿರೋಂಥ ಒಂದು ಫೆಡರೇಷನ್ ಅದು. ಪ್ರತಿಯೊಬ್ಬ ರೈತರಿಂದ ತಗೊಂಡು ನಿಮ್ಮ ಮನೆ ಬಾಗಿಲು ತಲುಪಿಸೋಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು 1 ಕೋಟಿ ಲೀಟ್ರ್ಗಿಂತ ಅಧಿಕವಾಗಿ ಕರ್ನಾಟಕದಲ್ಲಿ ನಾವು ಹಾಲನ್ನು ಶೇಖರಣೆ ಮಾಡಿ ಅದನ್ನು ಮತ್ತೆ ಮಾರುಕಟ್ಟೆಗೆ ಕಳಿಸಿ ನಾವು ಮುಂಬೈ, ಹೈದರಾಬಾದ್, ವೈಜಾಗ್ ಪ್ರತಿಯೊಂದು ಭಾಗ ತಲುಪಿದ್ದೀವಿ. ಡೆಲ್ಲಿಗೆ ಬಂದು ಶುರು ಮಾಡಿದ್ದೀವಿ. ನಿಮ್ಗಳು ಸಹಕಾರ ಕೇಳಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಸಹಕಾರ ಕೊಡ್ತೀವಿ ಅಂತ ತಿಳಿದಿದ್ದೀನಿ. ಯಾಕೆಂದರೆ ನಿಮ್ಮ ನಂದಿನಿನ ತಲುಪಿಸೋಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ದೊಡ್ಡ ದೆಹಲಿ ಇದು. 1,40,000 1,40,40,00,000ಕ್ಕಿಂತ ಜಾಸ್ತಿ ಹಾಲು ಮಾರಾಟ ಇರ್ತಾರೆ ಜಾಗದಲ್ಲಿ. ನಮ್ಮ ಹಾಲು ಇನ್ನೂ 30,000 ಇದೆ ಅಂದರೆ ನಾವು ನಿಮ್ಮ ಹತ್ರ ತಲುಪಿಸೋಕ್ಕೆ ಕಷ್ಟ ಆಗಿರ್ಬೋದು. ಅದ್ರ ಪ್ರಯತ್ನ ನಾವು ಖಂಡಿತವಾಗ್ಲೂ ರವಿಕುಮಾರ್ ಅವರು, ತುಂಬ ಜನ AS ಆಫೀಸರು, ರೇಣುಕಾ ಪ್ರಸಾದ್, ಇವರೆಲ್ಲ, ನಾರಾಯಣ ಅವರು, ಈಗ ಕುಮಾರಣ್ಣನ ಮತ್ತು ಅದಕ್ಕೆ ಸಂಬಂಧ ಸೋಮಣ್ಣವ್ರನ್ನ ಪ್ರತಿಯೊಬ್ಬರನ್ನು ಬೇಡ್ರಿ ನಾವು ಕೇಳಿಕೊಂಡು ನಾವು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಇರೋಂಥ ನಮ್ಮ ಕನ್ನಡಿಗರ MP ಗಳು, ಮಿನಿಸ್ಟ್ರುಗಳು ಎಲ್ಲರ ಮುಖಾಂತರ ದೆಹಲಿಯಲ್ಲಿ ಎಲ್ಲ ಮೂಲೆಗೂ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವುಗಳು ಆದಷ್ಟು ಅಲ್ಲಿ ಹಾಲು ತಗೋತಾ ಇರೋರು, ನೀವು ನಿಮ್ಮ ಮನೆ ಹತ್ರ ಹಾಲು ತಗೋತಾ ಇದ್ರೆ ನಮ್ಮ ನಂಬರ್ಗಳನ್ನೆಲ್ಲ ನಾವು ಕೊಟ್ಟಿರ್ತೀವಿ. ಅಲ್ಲಿ ಒಂದು ಪಾರ್ಲರಲ್ಲಿ ಹೇಳಿ ನೀವು ನಂದಿನಿನ ಹಾಕಿಸ್ಕೊಳ್ಳಿ. ನಮ್ಮ ನಂಬರ್ನೆಲ್ಲ ಕಮಿಟಿವಾಗಿ ನಮ್ಮ ಅಧಿಕಾರಿಗಳೆಲ್ಲ ಸಂಪೂರ್ಣ ತಂಡ ಇಲ್ಲಿದೆ ಜೊತೆಲಿ.
ನಾವು ಯಾವುದೇ ಕಾರಣಕ್ಕೂ ನೀವು ಒಂದು ಕ್ರೇಟ್ ಕೇಳಿದ್ರೆ ಆ ಜಾಗಕ್ಕೆ ಅಂಗಡಿಗೆ ನಾವು ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಕ್ರೇಟು ನಮ್ಗೆ ಲಾಸ್ ಬರುತ್ತೆ ಅಂತಲ್ಲ, 1ರಿಂದ 2 ಆಗೋದು, 2ರಿಂದ 10 ಆಗುತ್ತೆ. ನೀವು ಮಾಡ್ತೀರಿ. ನಮ್ಮ ಹಾಲನ್ನ ಮಂಡ್ಯದಿಂದ ಬರುವಂಥ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಏನು ಹಾಲಿದೆ, ಮಂಡ್ಯ ಬೆಣ್ಣೆ, ಮಂಡ್ಯ ಸಕ್ಕರೆ ಎರಡೂ ತಲುಪ್ತೈತೆ. ನಂದಿನಿ ಮುಖಾಂತರ ಈ ಹಾಲನ್ನು ತಲುಪಿಸ್ತೀವಿ. ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದು ಸೇರ್ತೀವಿ. ನೀವು ನಮಗೆ ಸಹಕಾರ ಕೊಡಿ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಆದ ರೇಣುಕುಮಾರ್, ರಾಧಾಕೃಷ್ಣ ಹಾಗೂ ಭೂಮಿ ಸೇರಿ ಇತರೆ ಗಣ್ಯರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.